ಹುಡುಕುವ ಬಳ್ಳಿ ಹರಿದಾಡಿ ಬಂದು ಕಾಲ ತೊಡರಿದಂಗ. ನಮಸ್ಕಾರ. ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, 1961ನೇ ಇಸ್ವಿಯಲ್ಲಿ ಸಂಘ ವಿಸ್ತೀರ ಆಗಬೇಕು ಅಂತ ಅನೇಕ ರಾಜ್ಯಗಳಲ್ಲಿ ವಿಸ್ತೀರ ಆಗ್ತಾ ಇತ್ತು. ಹಾಗೆ ಅಸ್ಸಾಂನಲ್ಲೂ ಆಗಿತ್ತು. ಆದರೂ ಇನ್ನೂ ವಿಸ್ತೀರ ಆಗಬೇಕು ಅಂತ ಅನೇಕ ಸಂಘದ ಪ್ರಚಾರಕರನ್ನು ಕಳಿಸ್ಕೊಡ್ತಾ ಇತ್ತು. ಅದರಂತೆ ಅಸ್ಸಾಂಗೆ ಕಳಿಸ್ಕೊಟ್ಟಿದ್ದು ಆವಾಗ ಶಶಿಕಾಂತ್ ಚೌತಾಯಿವಾಲೆ ಅನ್ನೋರನ್ನ ಸಂಘದಿಂದ ಕಳಿಸ್ಕೊಡ್ತು. ನೋಡಿ, ಈ ಶಶಿಕಾಂತ್ ಅವರ ಒಟ್ಟು ಕುಟುಂಬ 6 ಜನ, ಅದರಲ್ಲಿ 3 ಜನ ಸಹೋದರಿಯರು, 3 ಜನ ಸಹೋದರರಿದ್ದರು, 2 ಅಣ್ಣಂದರು ಈಗಾಗಲೇ ಸಂಘದ ಪ್ರಚಾರಕ್ಕೆ ಹೋಗಿದ್ರು. ಈಗಲೂ ಶಶಿಕಾಂತ್ ಅವರು ಸಂಘದ ಪ್ರಚಾರಕ್ಕೆ ಹೊರಟಾಗ ಸಹೋದರಿಯರು ಯಾರೂ ಸಹ ವಿರೋಧವನ್ನು ವ್ಯಕ್ತಪಡಿಸದೆ ಸಂಘದ ಕಾರ್ಯ ಅತ್ಯಮೂಲ್ಯ ಅಂತ ಹೇಳಿ ಅವ್ರು ಕಳಿಸ್ಕೊದ್ರು. ಪದವೀಧರರಾಗಿದ್ದರು. ಗುರೂಜಿಯವರ ಆಶೀರ್ವಾದ ಪಡೆದು ಅಸ್ಸಾಂಗೆ ತೆರಳಿದ್ರು. ನೋಡಿ, ಅಲ್ಲಿ ಹೋದ ತಕ್ಷಣ ಭೀಕರವಾದ ಬರಗಾಲ ಆಯಿತು ಅಲ್ಲಿ. ಅಷ್ಟೇ ಅಲ್ದಿರ ಫ್ಲಡ್ಸು ಸಹ ಆಗಿ ಅವ್ರಿಗೊಂದು ಚರ್ಮ ರೋಗ ಬಂದು ತುಂಬ ದಯನೀಯ ಸ್ಥಿತಿಗೆ ಶಶಿಕಾಂತ್ ಅವರು ತಲುಪಿಬಿಡ್ತಾರೆ. ಅವ್ರನ್ನ ವಾಪಸ್ಸು ನಾಗ್ಪುರಕ್ಕೆ ಕಳಿಸ್ಕೊಡ್ಬೇಕು ಅಂತ ಆಲೋಚನೆಯಲ್ಲಿ ಇದ್ಬೇಕಾರೆ, ಆದರೆ ಶಶಿಕಾಂತ್ ಅವರು ನಿರಾಕರಿಸಿ ಇದು ನನ್ನ ಕರ್ಮಭೂಮಿ ಅಸ್ಸಾಂ ಅಂತೇಳಿ ಅವರಲ್ಲೇ ಇದ್ದು ಅನೇಕ ನಾಟಿ ಔಷಧಿಗಳು ತೊಗೊಂಡು ಗುಣಪಡಿಸ್ಕೊತಾರೆ. ಮುಂದೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ಬೇಕಾರೆ ಒಮ್ಮೆ ಒಂದ್ಸಲಿ ಈ ಗುರುದಕ್ಷಿಣದ ಎಲ್ಲ ಹಣವನ್ನು ತಗೊಂಡು ಇದಕ್ಕೆ ಹೋಗಿ ಅಲ್ಲಿ ಕೊಡಬೇಕಾಗಿರುತ್ತೆ. ಹಾಗಾಗಿ ಅವರು ಒಂದು ರೈಲಿನಲ್ಲಿ ಪ್ರವಾಸ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ರೈಲಿನಲ್ಲಿದ್ದಾಗ ಆ ರೈಲ್ಗೆ ಡಕಾಯಿತರ ದಾಳಿ ಆಗಿಬಿಡುತ್ತೆ. ಹಾಗಾಗಿ ಅನೇಕ ವಸ್ತುಗಳನ್ನು ತೊಗೊಂಡಾಗ ಇವ್ರಿಗೂ ಶಶಿಕಾಂತ್ ಅವ್ರಿಗೂ ಹಣವನ್ನೆಲ್ಲ ಕೊಟ್ಬಿಡ್ಬೇಕು ಅಂತ ಹೇಳ್ತಾರೆ. ಇವರು ಇದನ್ನು ನಿರಾಕರಿಸ್ತಾರೆ. ಮತ್ತು ಡಕಾಯಿತರಿಗೆ ಹೇಳ್ತಾರೆ ಏನು ಅಂದರೆ, ಇದು ಸಮಾಜದಿಂದ ಬಂದಿರೋ ಹಣ, ಇದು ಸಮಾಜಕ್ಕೆ ಸೇರಬೇಕಾಗಿರೋದು, ಮತ್ತು ಸ್ವಯಂ ಸೇವಕರು ತಮ್ಮ ಸರ್ವಸ್ವವನ್ನು ಇದಕ್ಕೆ ಧಾರೆಗೆರೆದು ನೀಡಿರುವಂಥ ಅರ್ಪಣೆ ಇದು. ಹಾಗಾಗಿ ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಡಕಾಯಿತರು ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಆದರೂ ಹೇಗೋ ಶಶಿಕಾಂತ್ ಅವರು ಈ ಗುರುದಕ್ಷಿಣ ಒಂದು ಹಣವನ್ನು ಕಾಪಾಡಿಕೊಂಡು ವಾಪಸ್ ಬಂದು ಅದನ್ನು ಎಲ್ಲಿಗೆ ತಲುಪಿಸ್ಬೇಕೋ ಅದಕ್ಕೆ ತಲುಪಿಸ್ತಾರೆ. ನಂತರ ಅವರು ರಿಕವರ್ ಆಗ್ತಾರೆ. ಹೀಗೆ ಶಶಿಕಾಂತ್ ಅವರು ಹೇಗೆ ಸಮರ್ಪಣಾ ಭಾವದಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ನಿದರ್ಶನವಾಗಿ ಇರುವಂಥದ್ದು ಘಟನೆ. ಈ ರೀತಿಯ ಅನೇಕ ಘಟನೆಗಳು ನಮಗೆ ರೋಚಕವಾಗಿ ಸಿಗುತ್ತೆ. ಈ ರೀತಿ ಅನೇಕ ಜನ ಬಲಿದಾನಗಳು ಮಾಡಿರೋ ಸಹ ನಾವು ನೋಡಬೇಕು. ಸದ್ಯಕ್ಕಿಷ್ಟಿರಲಿ. ಮುಂದಿನ ದಿವಸಗಳಲ್ಲಿ ಈ ಥರ ಅನೇಕ ರೋಚಕ ಕಥೆಗಳನ್ನು ತಿಳಿಸ್ಕೊಡ್ತೀನಿ. ನಮಸ್ಕಾರ.